ತಕ್ಷಣ ಈ ಲೋಕವನ್ನ ಸೃಷ್ಟಿ ಮಾಡಿದಂಥವರು ಬ್ರಹ್ಮ ಅಂತ ಹೇಳಿ ನಾವೆಲ್ಲ ನೆಚ್ಚಿದಂಥವ್ರು. ಬ್ರಹ್ಮ ಜೀವಂತ ಜೀವಗಳನ್ನು ಸೃಷ್ಟಿ ಮಾಡಿದ್ರೆ ಆ ಜೀವಂತ ಜೀವಿಗೆ ಅವಶ್ಯಕವಿರುವಂತ ಎಲ್ಲ ವಸ್ತುಗಳನ್ನ ಸೃಷ್ಟಿ ಮಾಡಿದ್ದು ಅದು ವಿಶ್ವಕರ್ಮ ಪೂಜ್ಯರು ಅನ್ನೋ ಮಾತನ್ನು ನಾವೆಲ್ಲರೂ ಒಪ್ಕೊಳ್ಳುವಂಥದ್ದು. ಯಾಕಂದ್ರೆ ವಿಶ್ವಕರ್ಮ ಪೂಜ್ಯರು ಇವತ್ತು ಆ ಭಗವಂತನನ್ನೇ ರೂಪಿಸಿದಂಥವ್ರು, ಭಗವಂತನ ಮೆಚ್ಚುಗೆಯನ್ನು ಪಡೆದಂಥವ್ರು. ಅವರು ಇವತ್ತು ಕೇವಲ ಒಂದು ಮನುಷ್ಯ ಜಾತಿಗೆ ಇವತ್ತು ಅನುಕೂಲ ಆಗದಂತೆ ಸಾಕ್ಷಾತ್ ಆ ಪರಮಾತ್ಮನನ್ನೇ ಇವತ್ತು ಮೆಚ್ಚಿದಂಥವರು ವಿಶ್ವಕರ್ಮರು ಅನ್ನೋ ಮಾತನ್ನು ನಾವು ಹೇಳಬೇಕಾಗುತ್ತೆ. ಅದು ಕಲೆ ಇರ್ಬೋದು, ನಾನಾ ರೀತಿಯಲ್ಲಿ ಈ ಜಗತ್ತನ್ನೇ ಸೃಷ್ಟಿ ಮಾಡಿ ಈ ಜಗತ್ತನ್ನ ಸುಂದರಗೊಳಿಸೋದಕ್ಕೆ ಇವತ್ತು ಯಾರು ಕಾರಣೀಭೂತರು ಅಂತಂದ್ರೆ ಅದು ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನ ನಾವು ಎಲ್ಲರೂ ಗಟ್ಟಿಯಾಗಿ ಹೇಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ನಮ್ಮ ಎಲ್ಲ ಸಮಾಜಗಳನ್ನು ಒಳಗೊಂಡು ನಮ್ಮ ಪ್ರಾಸ್ತಾವಿಕವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ನಮ್ಮ ವಿ ಗೌಡರು ಹೇಳಿದ ಹಾಗೆ ಅವರು ತಾಲೂಕಾ ಅಧ್ಯಕ್ಷರಾಗಿ ಇವತ್ತು ಸಮಾಜವನ್ನ ಸಂಘಟಿಸಿ ಬಹುತೇಕ ಇವತ್ತು ತಾಲೂಕಾ ಅಧ್ಯಕ್ಷ ಆಗಿ ಜಿಲ್ಲಾ ಅಧ್ಯಕ್ಷ ಆಗಿ ಇವತ್ತು ರಾಜ್ಯ ಕಾರ್ಯದರ್ಶಿಗಳಾಗಿದ್ದಾರೆ. ರಾಜ್ಯ ಕಾರ್ಯದರ್ಶಿಗಳಾಗಿ ಈ ಸಮಾಜವನ್ನು ಒಗ್ಗೂಡಿಸುವುದರಲ್ಲಿ ಈ ಸಮಾಜವನ್ನ ಇವತ್ತು ಬೆಳಕನ್ನ ಚೆಲ್ಲೋದಕ್ಕೋಸ್ಕರ ಇವತ್ತು ನಾನಾ ರೀತಿ ಅವರು ಹರಸಾಹಸವನ್ನ ಕಷ್ಟವನ್ನು ಪಟ್ಟು ಈ ಸಮಾಜವನ್ನು ಇವತ್ತು ಒಗ್ಗೂಡಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲೇ ನಾನು ಕಳೆದ ಬೇರೆ ವಿಶ್ವಕರ್ಮ ಜಯಂತಿ ಪೂಜ್ಯರ ಜಯಂತಿ ದಿವಸ ನಾನು ಹೇಳಿದ್ದೆ, ಒಂದು ಇಳಕಲ್ ಮತ್ತು ಹುನಗುಂದ ಸಮಾಜದ ಎಲ್ಲ ಬಂಧುಗಳು ಒಂದಾಗಿ ಕಾರ್ಯಕ್ರಮ ಮಾಡಬೇಕು, ಅದು ಅದ್ಭುತವಾದ ವೇದಿಕೆ ಆಗಬೇಕು ಅಂತ ಹೇಳಿದ್ದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಹುನಗುಂದ ಸಮಾಜ ಮತ್ತು ಇಳಕಲ್ ಸಮಾಜದ ಗುರು ಹಿರಿಯರು ಇವತ್ತು ತಾವೆಲ್ಲ ಬಹಳ ಒಗ್ಗಟ್ಟಾಗಿ ಇವತ್ತು ಆ ಪೂಜ್ಯರ ಒಂದು ಪುಣ್ಯ ದಿನ. ಯಾಕಂದ್ರೆ ನಮಗೆಲ್ಲ ಈ ಲೋಕಕ್ಕೆ ಅವರು ಜನಿಸಿ ಈ ಲೋಕವನ್ನ ಸುಂದರಗೊಳಿಸಿದಂತ ಆ ಪೂಜ್ಯರನ್ನ ಇವತ್ತು ನಾವೆಲ್ಲರೂ ಕೂಡ ಕೇವಲ ಪತ್ತಾರ, ಬಡಿಗರ, ಕಮ್ಮಾರ ಈ ಸಮಾಜ ಅಲ್ಲದೆ ಎಲ್ಲ ಸಮಾಜಗಳು ಕೂಡ ಆಚರಿಸುವಂತ ದಿನಾಚರಣೆ ಇವತ್ತು ಆಗಬೇಕು ಅನ್ನೋದು ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿದಂತ ಬ್ರಹ್ಮ ಇವತ್ತು ಪರಮಾತ್ಮ ಇವತ್ತು ಈ ಜಗತ್ತನ್ನ ಸುಂದರಗೊಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತ ಸಮಾಜ. ಬಹುತೇಕ ಈ ಸಮಾಜ ಇದ್ದೇ ಇದ್ರೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಬಹುತೇಕ ಈ ಭೂಮಿ ಮೇಲೆ ಬೆಳೆಯುವಂತ ಒಂದು ಹುಲ್ಲು ಕಡಿಗೂ ಕೂಡ ಒಂದು ಶಕ್ತಿಯನ್ನ ತುಂಬಿದಂತವರು ತಮ್ಮ ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಈ ಸಮಾಜ ಇದ್ದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಶ್ರಮಜೀವಿಗಳಾಗಿ ಇವತ್ತು ಜೀವನವನ್ನು ಸಾಗಿಸಿದಂಥವ್ರು ತಮ್ಮ ಸಮಾಜ. ಈ ಸಮಾಜದ ಒಗ್ಗಟ್ಟು, ಈ ಸಮಾಜದ ಏಕತೆ, ಈ ಸಮಾಜ ಮುಂದೆ ಇನ್ನೂ ಕೂಡ ಮುಂದೆ ಬರಬೇಕು. ಈಗಾಗಲೇ ತಮಗೆ ಗೊತ್ತಿದೆ, ಕರ್ನಾಟಕ ಗಣ ಸರ್ಕಾರ ಇವತ್ತು ವಿಶ್ವಕರ್ಮ ಇವತ್ತು ಅಭಿವೃದ್ಧಿ ನಿಗಮವನ್ನು ಕೂಡ ಇವತ್ತು ಜಾರಿಯಲ್ಲಿ ತಂದಿದೆ. ವಿಶ್ವಕರ್ಮ ನಿಗಮದಿಂದ ಅನೇಕ ರೀತಿಯಲ್ಲಿ ಇವತ್ತು ಅಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಏನು ಬಡಿಗೇರಿರ್ಬೋದು, ನಮ್ಮ ಪತ್ತಾರಿರ್ಬೋದು, ಕಮ್ಮಾರಿರ್ಬೋದು, ಯಾವ್ಯಾವ ಕಸಬನ್ನ ಅವಲಂಬಿತರಾಗಿ ಇವತ್ತು ಗೆದ್ದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ಸಹಾಯ